ನಮಸ್ಕಾರ. ಅಭ್ಯಾಸ ಪಂದ್ಯದಲ್ಲಿ ಆರ್ಸಿಬಿ ಆಟಗಾರರ ಆರ್ಭಟ. ಪ್ರಾಕ್ಟೀಸ್ ಕ್ಯಾಂಪ್ನಲ್ಲಿ ಅಬ್ಬರಿಸಿ ಬೊಬ್ಬೆರೆದ ಕಿಂಗ್ ಕೊಹ್ಲಿ. ಅಭಿಮಾನಿಗಳಿಗೆ ಸಿಕ್ಕಿತು ದೊಡ್ಡ ಗುಡ್ ನ್ಯೂಸ್. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಆರ್ಸಿಬಿ ತಂಡದ ಅಪ್ಪಟ ಅಭಿಮಾನಿಗಳಾಗಿ ಈ ವಿಡಿಯೋವನ್ನ ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ನಿಮ್ಗೆ ಏನನ್ಸುತ್ತದೆ, ಈ ಬಾರಿ ವಿರಾಟ್ ಕೊಹ್ಲಿ ಅತಿ ಹೆಚ್ಚು ರನ್ ಬಾರಿಸಿ ಆರೆಂಜ್ ಕಪ್ ಗೆಲ್ಲುತ್ತಾರಾ ಅಥವಾ ಇಲ್ಲವಾ ಎನ್ನುವುದನ್ನ ಎಸ್ ಅಥವಾ ನೋ ಎಂದು ಕಾಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ. ಯಾಕಂದ್ರೆ ನಿಮ್ಮ ಕಾಮೆಂಟ್ ಬಹಳ ಮುಖ್ಯ. ಐಪಿಎಲ್ ಫೀವರ್ ದೇಶದೆಲ್ಲೆಡೆ ಶುರುವಾಗಿದೆ. ಆರ್ಸಿಬಿ ಕಪ್ ಗೆಲ್ಲುವ ಜಪವು ಸ್ಟಾರ್ಟ್ ಆಗಿದೆ. ತೆರೆ ಹಿಂದಿನ ಸ್ಟ್ರಾಟರ್ಜಿ ಗೆಲುವು ಸೋಲಿನ ಲೆಕ್ಕಾಚಾರವೂ ಕೂಡ ಈಗಾಗಲೇ ಜೋರಾಗಿದೆ. ಈ ಮಧ್ಯೆ ಆರ್ಸಿಬಿಯ ಆಟಗಾರರು ಪ್ರಾಕ್ಟೀಸ್ ಪಂದ್ಯದಲ್ಲಿ ಆರ್ಭಟಿಸುವ ಮೂಲಕ ವಿರೋಧಿ ತಂಡಗಳಿಗೆ ಸ್ಟ್ರಾಂಗ್ ಮೆಸೇಜ್ ಅನ್ನ ರವಾನಿಸುತ್ತಿದ್ದಾರೆ. ಹೌದು, ಕ್ರಿಕೆಟ್ ಲೋಕದ ಮಹಾ ಜಾತ್ರೆಯಾದ ಐಪಿಎಲ್ಗೆ ಕೌಂಟ್ ಡೌನ್ ಶುರುವಾಗಿದೆ. ಸೀಸನ್ 18ರ ಐಪಿಎಲ್ ನ ರಾಯಲ್ ಆಗಿ ಆರಂಭಿಸಲು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಭರ್ಜರಿ ಸಿದ್ಧತೆಗಳನ್ನ ನಡೆಸುತ್ತಿದೆ. ಒಮ್ಮೆಯೂ ಟ್ರೋಫಿ ಗೆಲ್ಲದ ನಮ್ಮ ಆರ್ಸಿಬಿ ಹೊಸ ನಾಯಕನ ಅಡಿಯಲ್ಲಿ ಮತ್ತೆ ಕಪ್ ಗೆಲ್ಲುವ ಮಂತ್ರ ಜಪಿಸುತ್ತಿದೆ. ಅಷ್ಟೇ ಅಲ್ಲ, ಕಳೆದ 17 ಸೀಸನ್ಗಳಿಗಿಂತ ಡಿಫರೆಂಟ್ ಆಗಿ ಕಾಣಿಸಿಕೊಳ್ತಾ ಇರುವ ಆರ್ಸಿಬಿ ಹೊಸ ನಾಯಕನ ಅಡಿಯಲ್ಲಿ ಹೊಸ ಚರಿತ್ರೆ ಸೃಷ್ಟಿಸುವ ಇರಾದೆಯನ್ನ ಹೊಂದಿದೆ. ಇದಲ್ಲದೆ ಆರ್ಸಿಬಿಯ ಬತ್ತಳಿಕೆಯಲ್ಲಿ ಸೂಪರ್ ಮಿಸೈಲ್ಗಳಿವೆ. ಕ್ಷಣಾರ್ಧದಲ್ಲೇ ಎದುರಾಳಿಗಳನ್ನ ಮಟ್ಯಾಶ್ ಮಾಡುವ ಸಾಮರ್ಥ್ಯ ಆಸಿಸ್ ಅಂಡ್ ಇಂಗ್ಲೆಂಡ್ ನ ಮಿಸೈಲ್ಗಳಲ್ಲಿವೆ. ಹಾಗೆ ಬಲಿಷ್ಠ ಪಡೆಯನ್ನ ಕಟ್ಟಿಕೊಂಡು ಆರ್ಸಿಬಿ ತಂಡವು 2025ರ ಐಪಿಎಲ್ಗೆ ಚಾಲನೆ ನೀಡಲು ಸಿದ್ಧವಾಗುತ್ತಿದೆ ಸ್ನೇಹಿತರೆ. ಮತ್ತು ಸೀಸನ್ ನ ಮೊದಲ ಪಂದ್ಯದಲ್ಲೇ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಬಲಿಷ್ಠ ಹಾಗೂ ಹಾಲಿ ಚಾಂಪಿಯನ್ ಆದಂತಹ ಕಲ್ಕತ್ತಾ ನೈಟ್ ರೈಡರ್ಸ್ ತಂಡವನ್ನ ಎದುರಿಸಲಿದೆ ಸ್ನೇಹಿತರೆ. ಹೀಗಾಗಿ ಡಿಫೆಂಡಿಂಗ್ ಚಾಂಪಿಯನ್ ಕೆಕೆಆರ್ ತಂಡಕ್ಕೆ ಆರ್ಸಿಬಿ ಮಣ್ಣು ಮುಕ್ಕಿಸುತ್ತಾ ಅನ್ನೋದೇ ಯಕ್ಷ ಪ್ರಶ್ನೆಯಾಗಿ ಉಳಿದುಕೊಂಡಿದೆ. ಈ ಮಧ್ಯೆ ಅಭ್ಯಾಸ ಪಂದ್ಯದಲ್ಲಿ ಆರ್ಸಿಬಿ ತಂಡದ ಆಟಗಾರರು ಅಬ್ಬರಿಸಿ ಬೊಬ್ಬೆರೆದಿದ್ದಾರೆ. ನಿನ್ನೆ ಚಿನ್ನಸ್ವಾಮಿ ಅಂಗಳದಲ್ಲಿ ನಡೆದ ವಿರಾಟ್ ಕೊಹ್ಲಿ 11 ವರ್ಸಸ್ ಪ್ರಜಾತ್ ಪಾಟಿದಾರ್ 11 ವಿರುದ್ಧದ ಪಂದ್ಯದಲ್ಲಿ ಕಿಂಗ್ ಕೊಹ್ಲಿ ಸ್ಫೋಟಕ ಶತಕ ಸಿಡಿಸಿ ಮಿಂಚಿದ್ದಾರೆ ಸ್ನೇಹಿತರೆ. ಈ ಒಂದು ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ವಿರಾಟ್ ಕೊಹ್ಲಿ ನೇತೃತ್ವದ ತಂಡವು 20 ಓವರ್ಗಳಲ್ಲಿ 6 ವಿಕೆಟ್ ಕಳೆದುಕೊಂಡು ಬರೋಬ್ಬರಿ 243 ರನ್ ಪೇರಿಸಿತು ಸ್ನೇಹಿತರೆ. ತಂಡದ ಪರ ವಿರಾಟ್ ಕೊಹ್ಲಿ ಕೇವಲ 42 ಎಸೆತಗಳಲ್ಲಿ 6 ಸಿಕ್ಸ್ ಹಾಗೂ 8 ಫೋರ್ಗಳೊಂದಿಗೆ ಸ್ಫೋಟಕ ಸೆಂಚುರಿ ಬಾರಿಸಿ ಮಿಂಚಿದ್ದಾರೆ. ಇದರೊಂದಿಗೆ 2025ರ ಐಪಿಎಲ್ ನಲ್ಲಿ ಅಬ್ಬರಿಸಲು ಕೊಹ್ಲಿ ರೆಡಿ ಎನ್ನುವ ಮೆಸೇಜ್ ಅನ್ನ ರವಾನಿಸಿದ್ದಾರೆ. ಇದಲ್ಲದೆ ಲಿಯಾಮ್ ಲಿವಿಂಗ್ಸ್ಟನ್ ಕೂಡ ಆಕರ್ಷಕ ಅರ್ಧಶತಕ ಬಾರಿಸಿದ್ದಾರೆ. ಇನ್ನು ಟಾರ್ಗೆಟ್ ಬೆನ್ನಟ್ಟಿದಂತ ರಜತ್ ಪಾಟಿದಾರ್ ನೇತೃತ್ವದ ತಂಡವು ಕೇವಲ 201 ರನ್ಗಳಿಗೆ ಆಲ್ಔಟ್ ಆಗುವ ಮೂಲಕ ವಿರಾಟ್ ಕೊಹ್ಲಿ 11 ಈ ಪಂದ್ಯದಲ್ಲಿ ಭರ್ಜರಿ ಗೆಲುವು ದಾಖಲಿಸಿದೆ. ಮತ್ತು ರಜತ್ ರವರು ಕೂಡ ಇಂದಿನ ಪಂದ್ಯದಲ್ಲಿ ಕೇವಲ 42 ಎಸೆತಗಳಲ್ಲಿ 83 ರನ್ಗಳ ಹುಡಿಬಿಡಿ ಇನ್ನಿಂಗ್ಸ್ ಆಡಿದ್ದಾರೆ ಸ್ನೇಹಿತರೆ. ಇದರೊಂದಿಗೆ ಆರ್ಸಿಬಿಯ ಎಲ್ಲ ಆಟಗಾರರು ಅದ್ಭುತ ಟಚ್ ನಲ್ಲಿದ್ದಾರೆ. ಇದು ಆರ್ಸಿಬಿ ಅಭಿಮಾನಿಗಳಿಗೆ ಇನ್ನಿಲ್ಲದ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಸ್ನೇಹಿತರೆ. ಮತ್ತು ಇದೀಗ ಇದೇ ರೀತಿ ಕೆಕೆಆರ್ ವಿರುದ್ಧವೂ ಆರ್ಸಿಬಿ ಆಟಗಾರರು ಅಬ್ಬರಿಸಿ ಪಂದ್ಯವನ್ನ ಗೆಲ್ಲಲಿ ಎಂಬುದೇ ನಮ್ಮ ಆಶಯ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.